ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ಈ ದಿನ ನಾವು ಪಾರ್ಕ್ಗೆ ಹೋಗ್ತಾ ಇದ್ವಿ. ಈ ಒಂದು ಪಾರ್ಕ್ ಬೆಂಗಳೂರಲ್ಲಿರುವ ಭುವನಗಿರಿ ಪಾರ್ಕ್ ಇದು. ಸೊ ಯಾಕೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಹೆಚ್ಚು ನಾವು ಏನಂದರೆ ಮೊಬೈಲ್ಗಳನ್ನು ನೋಡೋದಕ್ಕೆ, ಟಿ ವಿ ನೋಡೋದಕ್ಕೆ, ಇಲ್ಲ ಮೊಬೈಲಲ್ಲಿ ಆನ್ಲೈನ್ ಗೇಮ್ಗಳನ್ನು ಆಡ್ತಾ ಇರ್ತಾರೆ. ಈ ಥರ ಮಕ್ಕಳು ತುಂಬ ಏನು ಮಾಡ್ತಾ ಇದ್ದಾರೆ, ಹೊರಗಡೆ ಆಟ ಆಡೋಕ್ಕೆ ಹೋಗ್ದೇ ಮನೆಯಲ್ಲೇ ಈ ಥರ ಆನ್ಲೈನ್ ಗೇಮಿಂಗ್ ಇರ್ಬೋದು ಅಥವಾ ಟಿ ವಿ ನೋಡೋದಿರ್ಬೋದು, ಇದರಲ್ಲೇ ಅವರ ಸಮಯವನ್ನು ಕಳೀತಾ ಇದ್ದಾರೆ. ಸೊ ಇದರಿಂದ ಅವ್ರಿಗೆ ಕಣ್ಣು ಸಹ ತುಂಬ ಸ್ಟ್ರೇನ್ ಆಗ್ತಾಯಿದೆ. ಅವ್ರಿಗೆ ದೈಹಿಕವಾಗಿ ಯಾವುದೇ ಥರದ ಆಟಗಳು ಆಡದೇ ಇರೋದ್ರಿಂದ ಅವರು ಯಾವಾಗಲೂ ಸಹ ಮಂಕಾಗಿ ಇರೋ ಥರ ಕಾಣಿಸ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು. ಸೊ ಇದಕ್ಕೋಸ್ಕರ ಪೋಷಕರಿಗೆ ಮನೆಯಲ್ಲಿ ಹತ್ತಿರನೇ ಇರುವ ಯಾವುದಾದ್ರೂ ಪಾರ್ಕ್ಗೆ ಹೋಗೋದು ಅಥವಾ ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗೋದು, ಮನೆ ಸುತ್ತಮುತ್ತಲಿರುವ ಯಾವುದಾದ್ರೂ ಪ್ರದೇಶಕ್ಕೆ ಹೋಗಿ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಬರೋದು, ಈ ರೀತಿ ಮಾಡಿದ್ರೆ ಮಕ್ಳಿಗೂ ಸಹ ನಿಸರ್ಗದ ಜೊತೆಗೆ ಅವರು ಸ್ವಲ್ಪ ಟೈಮನ್ನು ಸಹ ಸ್ಪೆಂಡ್ ಮಾಡ್ದಂಗೆ ಆಗುತ್ತೆ. ಅವ್ರಿಗೂ ಸಹ ಶಾಲೆಗೆ ಹೋಗಿ ಬಂದಮೇಲೆ ಸ್ವಲ್ಪ ಅವರು ಮಾನಸಿಕವಾಗಿ ಖುಷಿ ಆಗ್ತಾರೆ, ನಾವು ಹೊರಗಡೆ ಬಂದಿದ್ದೀವಿ ಅಂತ ಅವ್ರಿಗೂ ಸಹ ಖುಷಿ ಆಗುತ್ತೆ. ಸೊ ದೂರ ಪ್ರದೇಶಗಳಿಗೆ ಹೋಗೋ ಬದಲು ಮನೆ ಹತ್ತಿರನೇ ಯಾವ ಪ್ರದೇಶದಲ್ಲಿ ನಿಮಗೆ ನಿಸರ್ಗದ ಅಂದರೆ ತುಂಬ ಗಿಡಗಳಿದೆ, ಆಟ ಆಡೋದಕ್ಕೆ ಮಕ್ಕಳು ಸಿಗ್ತಾರೆ, ಆ ಒಂದು ಸ್ಥಳಗಳಿಗೆ ಹೋಗಿ ಮಕ್ಕಳ ಜೊತೆಗೆ ಅವರೂ ಸಹ ಮಕ್ಕಳು ಆಟ ಆಡಿದಾಗ ಅವ್ರಿಗೂ ಸಹ ಮಾನಸಿಕವಾಗಿ ಖುಷಿಯಾಗಿ ಚೆನ್ನಾಗಿ ಕಾಲವನ್ನು ಕಳೀತಾರೆ. ಸೊ ಇದು ಅವರ ದೈಹಿಕವಾದ ಒಂದು ಆರೋಗ್ಯವನ್ನು ಸಹ ಕಾಪಾಡುತ್ತೆ. ಈ ಒಂದು ಪಾರ್ಕಲ್ಲಿ ಮಕ್ಕಳಿಗೆ ಆಟ ಆಡೋದಕ್ಕೆ ಹಲವಾರು ಉಪಕರಣಗಳಿದ್ದಾವೆ. ಆಮೇಲೆ ದೊಡ್ಡವ್ರಿಗೂ ಸಹ ಈ ಒಂದು ವಾಕಿಂಗ್ ಮಾಡೋದಕ್ಕೆ ಸ್ಥಳಾವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಆಮೇಲೆ ಬೇರೆ ಬೇರೆ ವ್ಯಾಯಾಮಗಳನ್ನು ಮಾಡೋದಕ್ಕೂ ಸಹ ಇಲ್ಲಿ ಉಪಕರಣಗಳನ್ನು ಜೋಡಣೆ ಮಾಡಿದ್ದಾರೆ. ಸೊ ಇಲ್ಲಿ ಹಲವಾರು ಮರಗಳನ್ನು ಸಹ ಇದೆ. ಇಲ್ಲಿ ಎಂಟ್ರೆನ್ಸ್ ಇದು ನಾನು ತೋರಿಸ್ತಾ ಇರೋದು ಇವಾಗ. ಇಲ್ಲಿಂದ ನಾವು ಎಂಟರ್ ಆದರೆ ಇಲ್ಲಿ ಹಲವಾರು ಮಕ್ಕಳಿಗೆ ಆಟ ಆಡೋದಕ್ಕೆ ಉಪಕರಣಗಳು ಸಿಗುತ್ತೆ. ಸೊ ಈ ಥರ ಪಾರ್ಕಲ್ಲಿ ಮಕ್ಳಿಗೂ ಸಹ ಒಂದು ಆಟ ಆಡೋದಕ್ಕೆ ಸ್ಥಳವನ್ನು ನಗರ ಪ್ರದೇಶದಲ್ಲಿ ಮಾಡಿಕೊಟ್ಟಿರ್ತಾರೆ. ಸೊ ಆದಷ್ಟು ವಾರದಲ್ಲಿ ಒಂದು 2-3 ಸರಿನಾದರೂ ಮಕ್ಕಳಿಗೆ ಪಾರ್ಕ್ಗೆ ಕರ್ಕೊಂಡು ಹೋದರೆ ಅವ್ರಿಗೂ ಸಹ ಖುಷಿ ಆಗುತ್ತೆ. ಅಂದರೆ ಶಾಲೆಯಲ್ಲಿ ಪ್ರತಿನಿತ್ಯ ಶಾಲೆಗೆ ಹೋಗಿ ಬಂದಮೇಲೆ ಆಟ ಆಡೋದಕ್ಕೆ ಆಗೋದೇ ಇಲ್ಲ, ನಾವು ಮನೆಯಲ್ಲೇ ಇರಬೇಕು ಅನ್ನುವ ಒಂದು ಯೋಚನೆ ದೂರ ಆಗುತ್ತೆ ಮಕ್ಕಳಿಗೆ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಮೊಬೈಲು ಇಲ್ಲ ಟಿ ವಿ ಇದನ್ನು ಬಿಟ್ಟರೆ ಆಟ ಆಡೋದಕ್ಕೆ ಎಲ್ಲೂ ಸಹ ಸ್ಥಳಾವಕಾಶ ಇಲ್ಲ ಅವ್ರಿಗೆ. ಆಮೇಲೆ ಹೊರಗಡೆ ಹೋಗಿ ಆಟ ಆಡಬೇಕು ಅಂತಲೂ ಸಹ ಅನಿಸೋದಿಲ್ಲ. ಸೊ ಅದಕ್ಕೋಸ್ಕರ ತಾಯಿ ತಂದೆಯರು ಕೆಲವೊಂದು ಸರಿ ಮಕ್ಕಳಿಗೆ ವಾರದಲ್ಲಿ ಅಟ್ಲೀಸ್ಟ್ 2-3 ಸರಿನಾದರೂ ಈ ಒಂದು ಹೊರಗಡೆ ಕರ್ಕೊಂಡು ಹೋಗಿ ನಿಸರ್ಗದ ಜೊತೆಗೆ ಈ ಒಂದು ಪಾರ್ಕಲ್ಲಿರುವ ಉಪಕರಣಗಳ ಜೊತೆಗೆ ಆಟ ಆಡಿಸಿದರೆ ಅವ್ರಿಗೂ ಸಹ ಖುಷಿ ಆಗುತ್ತೆ. ವಾರದಲ್ಲಿ ಅಂದರೆ ನಾವು ಸೋಮವಾರದಿಂದ ಶುಕ್ರವಾರದವರೆಗೆ ಅಷ್ಟು ಜನ ಇರೋದಿಲ್ಲ ಪಾರ್ಕಲ್ಲಿ. ಈ ಒಂದು ವೀಕೆಂಡ್ಸ್ ಅಂತ ಏನು ಕರಿತೀವಿ, ಸ್ಯಾಟರ್ಡೆ ಸಂಡೇ ತುಂಬ ಜನ ಇರ್ತಾರೆ, ತುಂಬ ಮಕ್ಕಳಿರ್ತಾರೆ ಈ ಒಂದು ಪಾರ್ಕಲ್ಲಿ ಆಟ ಆಡೋದಕ್ಕೆ. ಸೊ ಆವಾಗ ತುಂಬ ಖುಷಿ ಆಗುತ್ತೆ ಮಕ್ಕಳಿಗೆ. ತುಂಬ ಮಕ್ಕಳಿದ್ದಾರೆ ಆಟ ಆಡೋದಕ್ಕೆ, ಇಷ್ಟು ಜನದ ಜೊತೆ ನಾವು ಆಟ ಆಡ್ಬೋದು ಅನ್ನೋ ಒಂದು ಖುಷಿಯಾಗಿ ಮಕ್ಕಳೂ ಸಹ ಆಟ ಆಡ್ತಾರೆ. ಸೊ ಈ ಒಂದು ವಿಡಿಯೋ ಅದಕ್ಕೋಸ್ಕರ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ಸೊ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.